ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಹತ್ರ ಸ್ಯಾಮ್ಸಂಗ್ ಕಂಪ್ನಿ ಒಂದು ಅದ್ದೂರಿಯ ಸ್ಮಾರ್ಟ್ ಫೋನ್ ತಗೊಂಡ್ ಬರ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಇದು ಯಾವ ಒಂದು ಫೋನ್ ಅಂತೇಳಿ. ಸೊ ಇಲ್ಲಿ ಸ್ನೇಹಿತರೆ ಎಸ್ ಪೆನ್ ನೋಡ್ತಾ ಇರುವಾಗಲೇ ನೀವು ಅನ್ಕೋಬಹುದು ಇದು ಸ್ಯಾಮ್ಸಂಗ್ ಕಂಪ್ನಿ ಎಸ್ ಸರಣಿಯ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 10 ಪ್ಲಸ್ ಸ್ಮಾರ್ಟ್ ಫೋನ್. ಸೊ ಇವತ್ತು ನನ್ನ ಹತ್ರ ಈ ಸ್ಮಾರ್ಟ್ ಫೋನ್ ಬಂದಿದೆ ಸ್ನೇಹಿತರೆ. ಇವತ್ತು ನಾವು ಈ ಒಂದು ಸ್ಮಾರ್ಟ್ ಫೋನ್ನ ಅನ್ಬಾಕ್ಸ್ ಮಾಡ್ಬಿಟ್ಟು ನೋಡೋಣ ಇದರಲ್ಲಿ ಏನೇನು ಕಂಟೆಂಟ್ ಕೊಟ್ಟಿದ್ದಾರೆ ಮತ್ತು ಇದು ಈ ಒಂದು ಸ್ಮಾರ್ಟ್ ಫೋನ್ ಅಂದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 10 ಪ್ಲಸ್ ಈ ಒಂದು ಸ್ಮಾರ್ಟ್ ಫೋನ್ನ ಯಾವ ರೀತಿಯಲ್ಲಿ ಬಿಲ್ಡ್ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು. ಸೊ ಸ್ನೇಹಿತರೆ ನೋಡ್ಬೋದು, ಇದರ ಒಂದು ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ. ಸೊ ಅದು ಬಿಟ್ಟು ನಾವು ಇದರ ಹಿಂಭಾಗಕ್ಕೆ ಹೋದರೆ ಸ್ನೇಹಿತರೆ, ಹಿಂಭಾಗದಲ್ಲಿ ಸ್ನೇಹಿತರೆ ನನ್ನ ಹತ್ರ ಏನು ಸ್ಮಾರ್ಟ್ ಫೋನ್ ಬಂದಿದೆ ಸ್ನೇಹಿತರೆ. ಸೊ ಇದು 256 GB ಒಂದು ಸ್ಟೋರೇಜಿನ ಒಂದು ವೇರಿಯಂಟ್ ನನ್ನ ಹತ್ರ ಬಂದಿದೆ. ಸೊ ಇದು ಬಿಟ್ಟು ಇದರಲ್ಲಿ ಸ್ನೇಹಿತರೆ ನಿಮಗೆ 512 GB ಸ್ಟೋರೇಜ್ ವೇರಿಯಂಟ್ ಮತ್ತೊಂದು ಸಹ ಬರುತ್ತೆ. ಬಟ್ ನನ್ನ ಹತ್ರ ಇದರ ಒಂದು ಸಣ್ಣ ಒಂದು ವೇರಿಯಂಟ್ ಏನಿದೆ ಅದು ನನ್ನ ಹತ್ರ ಬಂದಿದೆ. ಸೊ ಅದಾದಮೇಲೆ ಹಿಂಭಾಗದಲ್ಲಿ ಸ್ನೇಹಿತರೆ ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 10 ಪ್ಲಸ್ ಸ್ಮಾರ್ಟ್ ಫೋನಿನ ಕೆಲವು ಹೈಲೈಟ್ ಸ್ಪೆಸಿಫಿಕೇಶನ್ಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದು ಬಿಟ್ಟು ಇಲ್ಲಿ ನೋಡ್ಬೋದು, ಇಲ್ಲಿ ನನ್ನ ಹತ್ರ ಏನು ಸ್ಮಾರ್ಟ್ ಫೋನ್ ಬಂದಿದೆ ಸ್ನೇಹಿತರೆ, ಇದರ ಒಂದು MRP ಏನು ಕೊಟ್ಟಿದ್ದಾರೆ, ಇದು 85,000 ರೂಪಾಯಿ ಅಂತ ಕೊಟ್ಕೊಂಡಿದ್ದಾರೆ. ಅದು ಬಿಟ್ಟು ಈ ಒಂದು ಬಾಕ್ಸ್ ಒಳಗಡೆ ಬರುವ ಕೆಲವು ಕಂಟೆಂಟ್ಗಳು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಬನ್ನಿ ನೋಡೋಣ, ಯಾವುದೇ ರೀತಿ ಒಂದು ಟೈಮ್ ವೇಸ್ಟ್ ಮಾಡದೆ ಇದರ ಒಂದು ಅನ್ಬಾಕ್ಸ್ ಮಾಡೋಣ. ಸೊ ಈ ಬಾಕ್ಸ್ನ ನಾನು ಈಗಾಗಲೇ ಅನ್ಬಾಕ್ಸ್ ಮಾಡಿದ್ದೀನಿ ಸ್ನೇಹಿತರೆ, ಯಾಕಂದರೆ ವಿಡಿಯೋದಲ್ಲಿ ಯಾವುದೇ ರೀತಿ ಒಂದು ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಸೊ ನೋಡಿ, ಓಪನ್ ಮಾಡ್ತಾ ಇದ್ದಂಗೆ ಸ್ನೇಹಿತರೆ ನಿಮಗೆ ಈ ರೀತಿಯ ಒಂದು ಪ್ಯಾಕೇಜ್ ಸಿಗುತ್ತೆ. ನಾವು ಇದನ್ನು ಸೈಡ್ಗೆ ಇಡೋಣ. ಸೊ ಪ್ಯಾಕೇಜ್ ಒಳಗಡೆ ಸ್ನೇಹಿತರೆ ನಿಮಗೆ ಸ್ಯಾಮ್ಸಂಗ್ ಇದರ ಹಿಂಭಾಗದಲ್ಲಿ ನಿಮಗೊಂದು ಸಿಮ್ ಇಜೆಕ್ಟಿಂಗ್ ಟೂಲ್ ಸಿಗುತ್ತೆ. ನಾವು ಇದನ್ನು ಸೈಡ್ಗೆ ಇಡೋಣ. ಸೊ ಅದಾದಮೇಲೆ ಈ ಒಂದು ಪ್ಯಾಕೇಜ್ ಒಳಗಡೆ ಹೋಗ್ತಾ ಇದ್ದಂಗೆ ಸ್ನೇಹಿತರೆ ನಿಮಗೆ ಇಲ್ಲಿ ಕೆಲವು ಪೇಪರ್ ವರ್ಕ್ ಕೊಟ್ಟಿರ್ತಾರೆ. ಇದರಲ್ಲಿ ನಿಮಗೆ ವಾರಂಟಿ ಕಾರ್ಡ್ ಮತ್ತು ಯೂಸರ್ ಮ್ಯಾನ್ಯಲ್ ಗೈಡ್ ಕೊಟ್ಟಿರ್ತಾರೆ. ಸೊ ಇದನ್ನು ನಾವು ಸೈಡ್ಗೆ ಇಡೋಣ. ಅದಾದಮೇಲೆ ಸ್ನೇಹಿತರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ 10 ಪ್ಲಸ್ ಈ ಒಂದು ಸ್ಮಾರ್ಟ್ ಫೋನ್ಗೆ ನಿಮಗೆ ಅದ್ದೂರಿಯಾದಂಥ ಒಂದು TPU ಸಿಲಿಕಾನ್ ಕವರ್ ಕೊಟ್ಟಿದ್ದಾರೆ. ಇದನ್ನು ಸಹ ನಾವು ಸೈಡ್ಗೆ ಇಡೋಣ. ಸೊ ಅದಾದಮೇಲೆ ಸ್ನೇಹಿತರೆ ಒಳಗಡೆ ಹೋಗ್ತಾ ಇದ್ದಂಗೆ ನಿಮಗೆ ಸಿಗುತ್ತೆ ಒಂದು ಅದ್ದೂರಿಯ ಸ್ಮಾರ್ಟ್ ಫೋನ್. ಸೊ ಈ ಒಂದು ಸ್ಮಾರ್ಟ್ ಫೋನ್ ಏನಿದೆ ಸ್ನೇಹಿತರೆ ನೋಡ್ತಾ ಇದ್ದೀರಾ, ತುಂಬ ಅದ್ದೂರಿಯಾದಂಥ ಒಂದು ಈ ಒಂದು ಕಲರ್ ಇಲ್ಲಿ ನೋಡ್ಬೋದು. ಮೊದಲಿಗೆ ಹೇಳ್ಬೇಕಂದ್ರೆ ಇದು ಕಂಪ್ಲೀಟ್ ಆದಂಥ ಒಂದು ಗ್ಲಾಸ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಆದ್ದರಿಂದ ಇದರಲ್ಲಿ ಬೀಳ್ತಾ ಇರುವ ಎಲ್ಲ ಒಂದು ಬೆಳಕುಗಳು ಸ್ನೇಹಿತರೆ ಕಂಪ್ಲೀಟ್ ಆಗಿ ಇದು ರಿಫ್ಲೆಕ್ಷನ್ ಬರ್ತಾ ಇದೆ ನೋಡ್ಬೋದು. ಸೊ ಇದನ್ನು ನಾವು ಸೈಡ್ಗೆ ಇಡೋಣ. ಇದನ್ನು ನಾನು ಆನ್ ಮಾಡ್ತೀನಿ. ಆನ್ ಮಾಡಿಬಿಟ್ಟು ಇದನ್ನು ಆಗಲೇ ನಾನು ಬೂಟ್ ಮಾಡಿದ್ದೀನಿ. ಬರೀ ಇದನ್ನು ಆನ್ ಮಾಡ್ತೀನಿ. ಆನ್ ಮಾಡಿಬಿಟ್ಟು ನಾನು ಸೈಡ್ಗೆ ಇಡ್ತೀನಿ. ಆಮೇಲೆ ನೋಡೋಣ ಬಾಕ್ಸ್ ಒಳಗಡೆ ಇನ್ನೂ ಏನೇನು ಕೊಟ್ಟಿದ್ದಾರೆ ಅಂತೇಳಿ. ಸೊ ಬಾಕ್ಸ್ ಒಳಗಡೆ ಹೋಗ್ತಾ ಇದ್ದಂಗೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು, ನಿಮಗೆ ಅದ್ದೂರಿಯ ಒಂದು ಫಾಸ್ಟ್ ಚಾರ್ಜಿಂಗ್ ನಿಮಗೆ ಒಂದು ಅಡಾಪ್ಟರ್ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಈ ಒಂದು ಅಡಾಪ್ಟರ್ ಏನು ಕೊಡ್ತಾ ಇದ್ದಾರೆ ಸ್ನೇಹಿತರೆ, ಇದು ನಿಮಗೆ 3.0 ನಿಮಗೆ ಆಂಪಿಯರ್ ಇದು ನಿಮ್ಗೆ ಕೊಡ್ತಾ ಇದೆ, ಔಟ್ಪುಟ್ ಕೊಡ್ತಾ ಇದೆ. ತುಂಬ ಅದ್ದೂರಿಯಾದಂಥ ಒಂದು ಗಟ್ಟಿಮುಟ್ಟಾದಂತಹ ಒಂದು ಫಾಸ್ಟ್ ಚಾರ್ಜಿಂಗ್ ಅಂತ ಕೊಡ್ತಾ ಇದ್ದಾರೆ. ಸೊ ಇದ್ರ ಮೇಲೆ ಸಹ ಇಲ್ಲಿ ಕೆಲವು ಎಂಬೆಂಡಿಂಗ್ ಆಗಿದೆ. ಇಲ್ಲಿ ನೋಡ್ಬೋದು, ಇದು ಸಂಪೂರ್ಣವಾದಂತಹ ಒಂದು ಸೂಪರ್ ಫಾಸ್ಟ್ ಚಾರ್ಜಿಂಗ್ ಅಂತ ಬರ್ಕೊಂಡಿದ್ದಾರೆ. ಸೊ ಇದರಲ್ಲಿ ನೀವು ಗಮನಿಸಬೇಕಾಗಿರೋ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ ಸ್ನೇಹಿತರೆ, ಇದು ನಾರ್ಮಲ್ USB ಪೋರ್ಟ್ ಕೊಟ್ಟಿಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಟೈಪ್ ಸಿ ಒಂದು ಪೋರ್ಟ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಸ್ನೇಹಿತರೆ ಇದರಲ್ಲಿ ಏನು ಒಂದು ಚಾರ್ಜರ್ ಬರುತ್ತೆ. ಸೊ ಇದು ಟೈಪ್ ಸಿ ಒಂದು ಚಾರ್ಜಿಂಗ್ ಪೋರ್ಟ್ ಆಗಿರುತ್ತೆ. ಸೊ ಗಮನಿಸಬೇಕಾಗಿರೋ ಒಂದು ಮಾಹಿತಿ ಆಗಿರುತ್ತೆ. ಸೊ ಅದಾದಮೇಲೆ ಸ್ನೇಹಿತರೆ ಬಾಕ್ಸ್ ಒಳಗಡೆ ಹೋಗ್ತಾ ಇದ್ದಂಗೆ ನಿಮಗೆ ಸ್ಯಾಮ್ಸಂಗ್ ಜೊತೆ ಪ್ರತಿಯೊಂದು ಡಿವೈಸ್ಗಳಲ್ಲೂ ಒಂದು ರೀತಿ ಅದ್ದೂರಿ ಒಂದು ಇಯರ್ಫೋನ್ಗಳನ್ನ ಕೊಡುತ್ತೆ AKG ಅವರು. ಸೊ ಈ ಒಂದು ಕಂಪ್ನಿ ಸಹ ಸ್ನೇಹಿತರೆ ಅದ್ದೂರಿಯಾದಂಥ ಒಂದು ಇಯರ್ಫೋನ್ಗಳನ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದರ ಒಂದು ಪಿನ್ ಸಹ ನೋಡ್ಬೋದು, ತುಂಬ ಅದ್ದೂರಿಯಾದಂಥ ಒಂದು ಇಯರ್ಫೋನ್ಗಳನ್ನ ಈ ಒಂದು ಡಿವೈಸ್ ಒಂದು ಬಾಕ್ಸ್ ಒಳಗಡೆ ಕೊಡ್ತಾ ಇದ್ದಾರೆ. ಸೊ ಅದಾದಮೇಲೆ ನೀವು ಒಳಗಡೆ ಹೋಗ್ತಾ ಇದ್ದಂಗೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು, ನಿಮಗೆ ಈಗಾಗಲೇ ನಾನು ಹೇಳಿರುವಂತೆ ನಿಮಗೆ ಒಂದು ಟೈಪ್ ಸಿ ಕೇಬಲ್ ಲೈನ್ ಸಿಗುತ್ತೆ ಸ್ನೇಹಿತರೆ. ಟೈಪ್ ಸಿ ಕೇಬಲ್ ಲೈನ್ನ ನೀವು ಈ ಒಂದು ಡೇಟಾ ಟ್ರಾನ್ಸ್ಫರ್ ಮತ್ತು ಚಾರ್ಜಿಂಗ್ಗೋಸ್ಕರ ಇದನ್ನು ಬಳಸ್ಕೊಬೋದು. ಸೊ ಇದೆಲ್ಲ ಈ ಒಂದು ಆಕ್ಸೆಸರೀಸ್. ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಬಾಕ್ಸ್ ಒಳಗಡೆ ನಿಮಗೆ ಇದು ಪ್ರತಿಯೊಂದು ಡಿವೈಸ್ಗಳಲ್ಲಿ ಬರುತ್ತಲ್ಲ ಸ್ನೇಹಿತರೆ, ನಿಮಗೆ ಒಂದು ಇದನ್ನು ಬಾಕ್ಸ್ ನಾನು ಓಪನ್ ಮಾಡಿ ತೋರಿಸ್ತೀನಿ. ಸೊ ಸ್ನೇಹಿತರೆ ನೋಡ್ತಾ ಇರ್ಬೋದು, ಇದು ನಿಮಗೆ ಒಂದು ಟೈಪ್ ಸಿ OTG ಕೂಡ ಕೊಡ್ತಾ ಇದ್ದಾರೆ. ಸೊ ಇದ್ರ ಒಳಗಡೆ ಜೊತೆಗೆ ಬರುತ್ತೆ. ಇದು ನೀವು ಡೇಟಾವನ್ನು ಟ್ರಾನ್ಸ್ಫರ್ ಮಾಡ್ಕೊಬೋದು. ಸೊ ಇದೆಲ್ಲ ಈ ಒಂದು ಫೋನ್ ಬಾಕ್ಸ್ ಒಳಗಡೆ ಬರುವ ಕೆಲವು ಆಕ್ಸೆಸರೀಸ್ ಆಗಿರುತ್ತೆ. ಸೊ ಈಗ ನಾವು ನೇರವಾಗಿ ಒಂದು ಫೋನ್ ತಗೊಳ್ಳೋಣ. ಫೋನ್ನ ಯಾವ ರೀತಿಯಲ್ಲಿ ಬಿಲ್ಡ್ ಮಾಡಿದ್ದಾರೆ, ಹೇಗಿದೆ ಹೇಗಿಲ್ಲ ಅಂತ ನೋಡೋಣ. ಸೊ ಸ್ನೇಹಿತರೆ ನೋಡ್ತಾ ಇದ್ದಾರೆ, ಈ ರೀತಿಯಲ್ಲಿ ಈ ಒಂದು ಸ್ಮಾರ್ಟ್ ಫೋನ್ ಕಾಣಿಸುತ್ತೆ. ತುಂಬ ಅದ್ದೂರಿಯಾಗಿದೆ, ತುಂಬ ದೊಡ್ಡದಾಗಿದೆ. ನನ್ನ ಪ್ರಕಾರ ಹೇಳ್ಬೇಕಾದ್ರೆ ನನ್ನ ಕೈಗಂತೂ ಇದು ಸಿಗ್ತಾ ಇಲ್ಲ. ಇದು ನೀವು 1 ಹ್ಯಾಂಡೆಡ್ ಯೂಸರ್ ಅಂತ ಅಂದ್ಕೊಂಡಿದ್ರೆ, ಸೊ ಇದನ್ನು ನೀವು 1 ಹ್ಯಾಂಡೆಡಲ್ಲಿ ನೀವು ಯೂಸ್ ಮಾಡೋಕ್ಕಾಗಲ್ಲ. ತುಂಬ ಅದ್ದೂರಿಯಾದಂಥ ಒಂದು ಲುಕ್ ಈ ಒಂದು ಸ್ಮಾರ್ಟ್ ಫೋನ್ ಕೊಡ್ತಾ ಇದೆ. ತುಂಬ ಗಟ್ಟಿಮುಟ್ಟಾಗಿದೆ, ತುಂಬ ಸ್ಲಿಪ್ಪರಿ ಕೂಡ ಇದೆ ಬ್ಯಾಕ್ ಸೈಡಲ್ಲಿ. ಸೊ ಅದಕ್ಕಂತಲೇ ಕಂಪ್ನೀಸ್ ಕಡೆಯಿಂದನೇ ನಿಮಗೆ ಒಂದು TPU ಕವರ್ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಬಳಸ್ಕೊಂಡ್ರೆ ಸ್ವಲ್ಪ ಇದು ಪ್ರೊಟೆಕ್ಟ್ ಆಗಿರುತ್ತೆ. ಸೊ ಅದು ಬಿಟ್ಟು ಇದರ ಒಂದು ಕೆಲವು ಹೈಲೈಟ್ ಸ್ಪೆಸಿಫಿಕೇಷನ್ಗಳ ಬಗ್ಗೆ ಮಾತಾಡಬೇಕಂದ್ರೆ ಸ್ನೇಹಿತರೆ, ಇದರ ಒಂದು ಹೈಲೈಟ್ ಸ್ಪೆಸಿಫಿಕೇಷನ್ಗಳಲ್ಲಿ ಅದರಲ್ಲೂ ನಾವು ಮುಖ್ಯವಾಗಿ ಈ ಒಂದು ಸ್ಮಾರ್ಟ್ ಫೋನಿನ ಒಂದು
ಒಂದು ಡಿಸ್ಪ್ಲೇ ಮಾಹಿತಿ ನೋಡಬೇಕಂತಂದರೆ ಈ ಒಂದು ಸ್ಮಾರ್ಟ್ಫೋನ್ ಅಂದರೆ ಇದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 10 ಪ್ಲಸ್ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಡಿಸ್ಪ್ಲೇ ಹೇಳಬೇಕಂದ್ರೆ ಇದು ನಿಮಗೆ 6.8 ಇಂಚಿನ ಡೈನಾಮಿಕ್ ಅಮೋಲೈಡ್ ಡಿಸ್ಪ್ಲೇನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಸೊ ಇಲ್ಲಿಂದ ಈ ರೀತಿಯಲ್ಲಿ ನಾವು ಲೆಕ್ಕ ಹಾಕ್ತೀವಿ. ತುಂಬ ಅದ್ದೂರಿಯಾದಂಥ ಒಂದು ತುಂಬ ವೈಬ್ರೆಂಟ್ ಕಲರ್ ಕೊಡುವಂತಹ ಒಂದು ಡಿಸ್ಪ್ಲೇನ ಈ ವರ್ಷ ಅಂದರೆ ಸ್ಯಾಮ್ಸಂಗ್ ಕಂಪ್ನಿಯವರು ಈ ಒಂದು ನೋಟ್ 10 ಸ್ಮಾರ್ಟ್ಫೋನಲ್ಲಿ ಕೊಡ್ತಾ ಇದ್ದಾರೆ. ಸೊ ನೋಡ್ಬೋದು. ಸೊ ಅದು ಬಿಟ್ಟು ಈ ಒಂದು ಸ್ಮಾರ್ಟ್ಫೋನ್ನ ಇನ್ನೂ ಹೆಚ್ಚಿನ ಒಂದು ಕೆಲವು ಮಾಹಿತಿಗಳು ಹೇಳಬೇಕಂದ್ರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು, ಇದು ಯಾವುದೇ ರೀತಿಯ ಒಂದು ಬೆಜಲ್ಗಳನ್ನ ಹೊಂದ್ಕೊಂಡಿಲ್ಲ. ಇದು ಕಂಪ್ಲೀಟ್ ಆದಂತಹ ಒಂದು ಬೆಜಲ್ಲೆಸ್ ಸ್ಮಾರ್ಟ್ಫೋನ್ ಆಗಿರುತ್ತೆ. ಇದು 19:9 ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ಬರುತ್ತೆ. ಇದರಲ್ಲಿ ನೀವು ಗಮನಿಸಬೇಕಾಗಿದ್ದ ಒಂದು ಮುಖ್ಯ ವಿಷಯ ಏನಪ್ಪ ಅಂತಂದ್ರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು, ಈ ಒಂದು ನಾಚ್ ಅಂತ ಇದು ಒಂಥರ ನಾಚ್ ಕೂಡ ಅಲ್ಲ, ಇದು ಯಾವುದೇ ರೀತಿಯ ನಾಚ್ ಅಲ್ಲ ಸ್ನೇಹಿತರೆ. ಇದು ಡಿಸ್ಪ್ಲೇ ಒಳಗಡೆ ಇದು ಒಂದು ರೀತಿಯಲ್ಲಿ ನೋಡಬೇಕಂದ್ರೆ ಈಗಾಗಲೇ ನಾವು ವಿವೋ G1 Pro ಅಲ್ಲಿ ನೋಡಿರುವಂತೆ ಇದು ಪಂಚ್ ಹೋಲ್ ಡಿಸ್ಪ್ಲೇ ಒಳಗಡೆ ಬರುವಂತಹ ಒಂದು ಫ್ರಂಟ್ ಸೆಲ್ಫಿ ಕ್ಯಾಮ್ರಾ ಆಗಿರುತ್ತೆ. ಸೊ ಇದರಲ್ಲಿ ಸಹ ಇದು ಪಂಚ್ ಹೋಲ್ ಸೈಡಲ್ಲಿ ಬರುತ್ತೆ G1 Pro ಅಲ್ಲಿ. ಇದರಲ್ಲಿ ನಿಮಗೆ ನೋಡ್ಬೋದು ಇಲ್ಲಿ ಮಧ್ಯಭಾಗದಲ್ಲಿ ನಿಮಗೆ ಅದೇ ರೀತಿ ಒಂದು ಪಂಚ್ ಹೋಲ್ ಡಿಸ್ಪ್ಲೇ ಸೆಲ್ಫಿ ಕ್ಯಾಮ್ರಾನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಟ್ಕೊಂಡಿದ್ದಾರೆ. ಸೊ ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸೊ ಇದು ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ನ ಹೊಂದ್ಕೊಂಡಿದೆ ಫ್ರಂಟ್ ಮತ್ತು ಬ್ಯಾಕ್ ಎರಡು ಸೈಡ್ಗಳಲ್ಲೂ. ಸೊ ಅದು ಬಿಟ್ಟು ಈ ಒಂದು ಸ್ಮಾರ್ಟ್ಫೋನ್ನ ಕೆಲವು ಹಾರ್ಡ್ವೇರ್ ಅಥವಾ ಇದರ ಒಂದು ಸಾಫ್ಟ್ವೇರ್ ಮಾಹಿತಿ ನೋಡ್ಕೊಬೇಕು ಅಂತ ಇಷ್ಟಪಟ್ಟರೆ ಸೊ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 10 ಪ್ಲಸ್ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ರನ್ ಆಗುತ್ತೆ ನಿಮಗೆ ಆ್ಯಂಡ್ರಾಯ್ಡ್ 9.0 ನಿಮಗೆ 1 UI ಬೇಸ್ ರನ್ ಆಗುತ್ತೆ. ಸೊ ಇದರಲ್ಲಿ ಸ್ನೇಹಿತರೆ ಸ್ಯಾಮ್ಸಂಗ್ ತನ್ನದೇ ಆದಂಥ ಒಂದು Exynos 9825 ಒಂದು ಚಿಪ್ಸೆಟ್ ಏನು ಕೊಡ್ತಾ ಇದ್ದಾರೆ ಸ್ನ್ಯಾಪ್ಡ್ರ್ಯಾಗನ್ 855 ಒಂದು ಇದರ ಒಂದು ಚಿಪ್ಸೆಟ್ನ ಈ ಒಂದು ಸ್ಮಾರ್ಟ್ಫೋನ್ ಒಳಗಡೆ ರನ್ ಮಾಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ನಿಮಗೆ ಆಕ್ಟಾ ಕೋರ್ ನಿಮಗೆ 2.73 GHz ಜೊತೆಗೆ ಈ ಒಂದು ಪ್ರೊಸೆಸರ್ ರನ್ ಆಗುತ್ತೆ. ಅದು ಬಿಟ್ಟು ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಹೇಳಬೇಕಂದ್ರೆ ಸ್ನೇಹಿತರೆ ಇದರಲ್ಲಿ ನೀವು ಯಾವುದೇ ರೀತಿಯ ಮೈಕ್ರೋ SD ಕಾರ್ಡ್ನ ನೀವು ಇಲ್ಲಿ ಹಾಕೊಬೋದು. ಸೊ ಇದರ ಒಂದು ಮೈಕ್ರೋ SD ಸ್ಲಾಟ್ಸ್ ನೋಡಬೇಕು ಅಥವಾ ಇದರ ಒಂದು ಸಿಮ್ ಟ್ರೈ ಬಗ್ಗೆ ನೀವು ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂತ ಇಷ್ಟಪಟ್ಟರೆ ಸೊ ಇದರ ಮೇಲ್ಭಾಗದಲ್ಲಿ ಕೊಡ್ತಾ ಇದ್ದಾರೆ. ಸೊ ನಾನು ಅದನ್ನು ಎಜೆಕ್ಟ್ ಮಾಡಿ ತೋರಿಸ್ತೀನಿ. ನೋಡ್ಬೋದು ಇಲ್ಲಿ ಸ್ನೇಹಿತರೆ ನೀವು ಒಂದು ಮೈಕ್ರೋ SD ಕಾರ್ಡ್ ಮತ್ತು ಒಂದು ನ್ಯಾನೋ ಸಿಮ್ಗಳನ್ನ ನೀವು ಇದರಲ್ಲಿ ಇನ್ಸರ್ಟ್ ಮಾಡ್ಕೊಬೋದು. ಸೊ ಇದರಲ್ಲಿ ನೀವು ಸ್ನೇಹಿತರೆ 1 TB ಅಂದರೆ 1 ಟೆರಾಬೈಟ್ವರೆಗೂ ನೀವು ಮೈಕ್ರೋ SD ಕಾರ್ಡ್ನ ಹಾಕೊಂಡು ಇದರ ಒಂದು ಸ್ಟೋರೇಜ್ ಕೆಪಾಸಿಟಿನ ನೀವು ಎಕ್ಸ್ಪೆಂಡ್ ಮಾಡ್ಕೊಬೋದು. ಸೊ ಅದು ಬಿಟ್ಟು ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ಒಂದು ವೇರಿಯಂಟ್ ಬೇಸಸ್ ನೋಡಬೇಕಂದ್ರೆ ಇದರಲ್ಲಿ ನಿಮಗೆ 2 ರೀತಿಯ ವೇರಿಯಂಟ್ ಬರುತ್ತೆ. ಈಗಾಗಲೇ ನಾನು ಹೇಳಿರುವಂತೆ ಇದರಲ್ಲಿ ನಿಮಗೆ 256 GB ವೇರಿಯಂಟು 128 GB ರ್ಯಾಮ್ ಜೊತೆಗೆ ಮತ್ತೊಂದು 512 GB ಒಂದು ಸ್ಟೋರೇಜ್ ಮತ್ತು ಇದು 128 GB ಒಂದು ನಿಮಗೆ ರ್ಯಾಮ್ ಜೊತೆಗೆ ಬರುತ್ತೆ. ಸೊ ಇದು ಈ ಒಂದು ಸ್ಮಾರ್ಟ್ಫೋನಿನ ಒಂದು ವೇರಿಯಂಟ್ ಮಾಹಿತಿ ಆಗಿರುತ್ತೆ. ಸೊ ಅದು ಬಿಟ್ಟು ಈ ಒಂದು ಸ್ಮಾರ್ಟ್ಫೋನಿನ ಒಂದು ಮುಖ್ಯವಾಗಿ ನಾವು ಕ್ಯಾಮ್ರಾ ಮಾಹಿತಿ ನೋಡಬೇಕಂದ್ರೆ ಇದರ ಹಿಂಭಾಗದಲ್ಲಿ ಸ್ನೇಹಿತರೆ ನಿಮಗೆ ಟ್ರಿಪಲ್ ವೇರ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಟ್ರಿಪಲ್ ಅನ್ನೋದಕ್ಕಿಂತ ಸ್ನೇಹಿತರೆ ಇಲ್ಲಿ ನಿಮಗೆ ನೋಡ್ಬೋದು ಇದು ಕ್ವಾಡ್ ಕ್ಯಾಮ್ರಾ ಆಗಿರುತ್ತೆ. ಸೊ ಕ್ವಾಡ್ ಕ್ಯಾಮ್ರಾದಲ್ಲಿ ಸ್ನೇಹಿತರೆ ನಿಮಗೆ LED ಫ್ಲಾಶ್ ಲೈಟ್ ಸಹ ಕೊಡ್ತಾ ಇದ್ದಾರೆ. ಸೊ ಕ್ವಾಡ್ ಕ್ಯಾಮ್ರಾದಲ್ಲಿ ಹೇಳಬೇಕಂದ್ರೆ ಸ್ನೇಹಿತರೆ ನಿಮಗೆ ಮೊದಲ ಸೆನ್ಸರ್ ಏನಿದೆ ಇದು ನಿಮಗೆ 12 ಮೆಗಾಪಿಕ್ಸೆಲ್ ಒಂದು ಸೆನ್ಸರ್ ಕೊಡ್ತಾ ಇದ್ದಾರೆ. ಮತ್ತೊಂದು ಸಹ 12 ಮೆಗಾಪಿಕ್ಸೆಲ್ ಮತ್ತೊಂದು 16 ಮತ್ತು ಇದರಲ್ಲಿ ನಿಮಗೆ TOF ಅಂದರೆ ಇದರಲ್ಲಿ ನಿಮಗೆ ಟೈಮ್ ಆಫ್ ಫ್ಲೈಟ್ ಅಂತ ಏನು ಕೊಡ್ತಾರೆ ಆ ಒಂದು ಸೆನ್ಸರ್ ಸಹ ಈ ಒಂದು ಡಿವೈಸಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದರ ಒಂದು ಸೆನ್ಸರ್ ಕೂಡ ಮಾಹಿತಿ ಹೇಳಬೇಕಂದ್ರೆ ಸ್ನೇಹಿತರೆ ಇದರ ಮೊದಲ ಸೆನ್ಸರ್ ಇದೆ ಇದು ನಿಮಗೆ ವೈಡ್ ಆ್ಯಂಗಲ್ ಕೊಡುತ್ತೆ. ಸೊ ಎರಡನೇದಾಗಿ ಟೆಲಿಫೋಟೋ ಲೆನ್ಸ್ ಹೊಂದ್ಕೊಂಡಿರುತ್ತೆ. ಮೂರನೇದಾಗಿ ನಿಮಗೆ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಕೊಡ್ತಾ ಇದ್ದಾರೆ ಮತ್ತು ನಾಲ್ಕನೇದಾಗಿ ಈಗಾಗಲೇ ಹೇಳಿದಂತೆ ನಿಮಗೆ ಇಲ್ಲಿ TOF ಒಂದು ಸೆನ್ಸರ್ನ ಬ್ಯಾಕ್ ಸೈಡಲ್ಲಿ ನಿಮಗೆ ಎನೇಬಲ್ ಆಗಿದೆ. ಅದು ಬಿಟ್ಟು ಇಲ್ಲಿ ನಿಮಗೆ LED ಫ್ಲಾಶ್ ಲೈಟ್ ಸಹ ಕೊಟ್ಟಿದ್ದಾರೆ. ಸೊ ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಅಂದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 10 ಪ್ಲಸ್ಸಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ನ ಈ ಒಂದು ಪ್ಯಾನಲ್ ಕೊಟ್ಟಿಲ್ಲ. ಬ್ಯಾಕ್ ಸೈಡಲ್ಲಿ ನಿಮಗೆ ಇನ್ ಡಿಸ್ಪ್ಲೇ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಈ ಒಂದು ಡಿವೈಸಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಕೊಟ್ಕೊಂಡಿದ್ದಾರೆ. ಸೊ ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ನ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ನೀವು ತಿಳ್ಕೊಬೇಕು ಅಂತ ಇಷ್ಟಪಟ್ಟರೆ ಇದರ ಒಂದು ಫ್ರಂಟ್ ಕ್ಯಾಮ್ರಾ. ಸೊ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಫ್ರಂಟ್ ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಈಗಾಗಲೇ ಹೇಳಿರುವಂತೆ ಇದರಲ್ಲಿ ನಿಮಗೆ 10 ಮೆಗಾಪಿಕ್ಸೆಲ್ ನಿಮಗೆ ಫ್ರಂಟ್ ಸೆಲ್ಫಿ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ 10 ಮೆಗಾಪಿಕ್ಸೆಲ್ ಕೊಡ್ತಾ ಇದೆ. ಇದು ವೈಡ್ ಆ್ಯಂಗಲ್ ಲೆನ್ಸ್ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಅದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಇಲ್ಲಿ ನಿಮಗೆ ಸ್ನೇಹಿತರೆ ಡ್ವೆಲ್ ವಿಡಿಯೋ ಕಾಲ್ ಸಪೋರ್ಟ್ ಮಾಡುತ್ತೆ. ಅಂತಂದರೆ ನಿಮ್ಮ ವಿಡಿಯೋ ಏನಿದೆ ಇದು ನಿಮಗೆ ಸ್ಪ್ಲಿಟ್ ಸ್ಕ್ರೀನ್ ಅಂತ ಏನು ಕರಿತೀವಿ. ಸೊ ಆ ಥರ ಇದರಲ್ಲಿ ನಿಮಗೆ ಸ್ಪ್ಲಿಟ್ ಆಗಿಬಿಟ್ಟು ಡ್ವೆಲ್ ವಿಡಿಯೋ ಕಾಲ್ಗಳನ್ನ ನೀವು ಅಟ್ ಎ ಟೈಮ್ ನೀವು ಇದರಲ್ಲಿ ಮಾಡ್ಕೊಬಹುದು. ಸೊ ಇದು ಫ್ರಂಟ್ ಸೈಡಲ್ಲಿ ಬರುವಂಥ ಒಂದು ಅದ್ದೂರಿಯ ಒಂದು ಫೀಚರ್ ಈ ಒಂದು ಸ್ಮಾರ್ಟ್ಫೋನಲ್ಲಿ. ಅದು ಬಿಟ್ಟು ಇದರ ಒಂದು ಓವರ್ವ್ಯೂ ಕೊಡಬೇಕಂದ್ರೆ ಸ್ನೇಹಿತರೆ ಇಲ್ಲಿ ನಿಮಗೆ ಆನ್ ಆಫ್ ಬಟನ್ ಕೊಡ್ತಾ ಇದ್ದಾರೆ, ವಾಲ್ಯೂಮ್ ರಾಪೋರ್ ಕೊಡ್ತಾ ಇದ್ದಾರೆ. ಮೇಲ್ ಸೈಡಲ್ಲಿ ಸ್ನೇಹಿತರೆ ನೀವು ನೋಡ್ಬೋದು ಇಲ್ಲಿ ನಿಮಗೆ AR ಬ್ಲಾಸ್ಟರ್ ಕೊಡ್ತಾ ಇದ್ದಾರೆ ಮತ್ತು ಹಲವಾರು ರೀತಿಯ ಸೆನ್ಸರ್ಗಳನ್ನ ಮೇಲ್ ಸೈಡಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಈ ಸೈಡಿಗೆ ಬಂದರೆ ಸ್ನೇಹಿತರೆ ಇಲ್ಲಿ ನಿಮಗೆ ನೆಟ್ವರ್ಕ್ ಆ್ಯಂಟಿನಾಗಳನ್ನ ಎನೇಬಲ್ ಮಾಡಿದ್ದಾರೆ. ಕೆಳಗಡೆ ಬಂದರೆ ಸ್ನೇಹಿತರೆ ಮುಖ್ಯವಾಗಿ ನೋಡಬೇಕಾಗಿರೋದು ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 10 ಪ್ಲಸ್ಸಲ್ಲಿ ಇಲ್ಲಿ ನಿಮ್ಗೆ ಬರುತ್ತೆ ಒಂದು S Pen. ಸೊ ನೋಡ್ತಾ ಇದ್ದರೆ S Penನಲ್ಲಿ ಸ್ನೇಹಿತರೆ ಈಗಾಗಲೇ ನಾವು S ಸೀರೀಸಲ್ಲಿ ಹಲವಾರು ರೀತಿಯ ಒಂದು ಫೋನ್ಗಳಲ್ಲಿ ನಾವು ನೋಡಿದ್ವಿ ಇದ್ರಲ್ಲಿ ಬರುತ್ತಾ ಇದೆ. ಸೊ ಇದರಲ್ಲಿ ಮುಖ್ಯವಾಗಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಒಂದು ರಿಮೋಟ್ ಕಂಟ್ರೋಲ್ ಬಟನ್ನ ಕೊಟ್ಟಿದ್ದಾರೆ. ಅದು ಬಿಟ್ಟು ಇದರಲ್ಲಿ ನೀವು ಯಾವುದೇ ರೀತಿಯ ಒಂದು ಫೋಟೋ ಅಥವಾ ಯಾವುದೇ ರೀತಿಯ ಒಂದು ಅಪ್ಲಿಕೇಶನ್ಗಳನ್ನ ನೀವು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಬೋದು. ಅದು ಬಿಟ್ಟು ನೀವು ಸ್ವೈಪ್ ಲೆಫ್ಟ್ ಮಾಡ್ಕೊಬೋದು.
ಸೊ ಹಲವಾರು ರೀತಿಯ ಒಂದು ಫೀಚರ್ಗಳನ್ನ ಈ ಒಂದು ಎಸ್ ಪೆನ್ನಲ್ಲಿ ಈ ವರ್ಷ ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 10 ಪ್ಲಸ್ಸಲ್ಲಿ ನಿಮಗೆ ಲಭ್ಯವಾಗ್ತಾಯಿದೆ. ಸೊ ಇದರ ಒಂದು ಮಾಹಿತಿಯನ್ನು, ಇದರ ಒಂದು ರಿವ್ಯೂ ಮಾಡುವಾಗ ನಾನು ಕಂಪ್ಲೀಟಾಗಿ ಇದರ ಒಂದು ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ಅದು ಬಿಟ್ಟು ಕೆಳಗಡೆ ನಿಮಗೆ ನೋಡ್ತಾ ಇರ್ಬೋದು ಅದೇ ರೀತಿಯ ಒಂದು ನೆಟ್ವರ್ಕ್ ಆ್ಯಂಟಿನಾಗಳನ್ನ ಎನೇಬಲ್ ಮಾಡಿದ್ದಾರೆ, ಮತ್ತು ಸ್ಪೀಕರ್ಗಳನ್ನ ಕೊಡ್ತಾ ಇದ್ದಾರೆ, ನಿಮಗೆ ಟೈಪ್ ಸಿ ಪೋರ್ಟ್ ಕೊಡ್ತಾ ಇದ್ದಾರೆ, ಮತ್ತು ಆಡಿಯೋ ಮೈಕ್ ಕೊಡ್ತಾ ಇದ್ದಾರೆ. ಸೊ ಇದು ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಓವರ್ವ್ಯೂ ಆಗಿರುತ್ತೆ ಸ್ನೇಹಿತರೆ. ಮತ್ತು ಕೊನೆಯದಾಗಿ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಬ್ಯಾಟ್ರಿ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ಸ್ನೇಹಿತರೆ ನಿಮಗೆ 4300 mAh ಬ್ಯಾಟ್ರಿನ ಇಲ್ಲಿ ನಿಮಗೆ ನಾನ್ ರಿಮೂವಬಲ್ ಬ್ಯಾಟ್ರಿ ನಿಮಗೆ ಬ್ಯಾಕ್ ಸೈಡಲ್ಲಿ ಎನೇಬಲ್ ಆಗುತ್ತೆ. ತುಂಬ ಅದ್ದೂರಿಯಾದಂಥ ಒಂದು ಸ್ಮಾರ್ಟ್ಫೋನ್ ಇದೆ ಸ್ನೇಹಿತರೆ. ಇದು ಒಂದು ಕ್ವಿಕ್ ಒಂದು ಅನ್ಬಾಕ್ಸಿಂಗ್ ಮತ್ತು ಇದರ ಒಂದು ಫಸ್ಟ್ ಲುಕ್ ಆಗಿರುತ್ತೆ. ಸೊ ಇದರ ಒಂದು ರಿವ್ಯೂ ಮಾಡುವಾಗ ಇದರ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನಾನು ನಿಮ್ಮ ಬಗ್ಗೆ ತಂದುಕೊಡ್ತೀನಿ. ಸೊ ಇದೇ ರೀತಿಯ ಒಂದು ವಿಡಿಯೋಗಾಗಿ ನೀವು ಡಿಜಿಟಲ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಒಂದು ಸಜೆಷನ್ ಅಥವಾ ಈ ಒಂದು ವಿಡಿಯೋ ಬಗ್ಗೆ ನೀವು ಯಾವುದೇ ರೀತಿಯ ಒಂದು ಕಮೆಂಟ್ ಮಾಡಬೇಕಂದ್ರೆ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸ್ಬೋದು. ಸೊ ಮುಂದಿನ ವಿಡಿಯೋಗಾಗಿ ಕಾಯ್ತಿರಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ.